ನಾನು ನಿನಗೆ ಬಂದವಲ್ಲ, ಮುಂದೆ ಏನಾಗ್ತಿದೆ ಅಂತ ನೋಡಕ್ ಬಂದವ. ಏನು ನಿಮ್ಮ ಪರಿಸ್ಥಿತಿ? ದಾರುಕನವರೇ, ಏನ್ ಮಾಡೋಣ ಹೇಳಿ. ಅಲ್ಲ, ಹಿಂದಿನ ಕಾಲದಲ್ಲಿ ನೀವು ಎಷ್ಟು ಚತುರ ಇದ್ದೀರಿ, ಎಷ್ಟು ಚಾಣಾಕ್ಷ ಇದ್ರಿ. ಈಗ ನೋಡಿದ್ರೆ ನಿಮ್ಮ ಪರಿಸ್ಥಿತಿ ಪರಂಭವ. ಈ ಕಥೆ ಹಾಗಾಗಿ ಹೋಗಿದೆ ಪುಣ್ಯ. ಒಂಥರ ಆಗ್ತದೆ ನೀವು ನೋಡಿದ್ರೆ. ಏನೇನ ಯಾಕೇನ ನೀವು ಒಂಥರ ಬೇಸರದ ಮುಖ ಮಾಡಿದ್ರಿ. ಹೌದು. ಅಲ್ಲ, ನನ್ನನ್ನು ಕರೆಸಿದ ಕಾರಣ ಏನು? ದಾರುಕ, ನಿನ್ನನ್ನು ಕರೆಸಿದ್ದು ಮತ್ತ್ಯಾಕೆ ಅಲ್ಲ, ಮೊನ್ನೆ ನಡೆದ ಘಟನೆ, ಗಯಗಂಧರ್ವನ ಘಟನೆ. ಗಯಗಂಧರ್ವ ನಾನು ಅರ್ಘ್ಯವನ್ನು ಸೂರ್ಯದೇವನಿಗೆ ಅರ್ಪಿಸುವ ಹೊತ್ತಿನಲ್ಲಿ ಆ ಗಯಗಂಧರ್ವ ಆ ಅರ್ಘ್ಯವನ್ನು ಮಲಿನಗೊಳಿಸಿದ. ಆ ಕಾರಣಕ್ಕಾಗಿ ಸಿಟ್ಟಿಗೆದ್ದ ನಾನು ಪ್ರತಿಜ್ಞೆ ಮಾಡಿಬಿಟ್ಟೆ. 8 ದಿನದೊಳಗಾಗಿ ಗಯಗಂಧರ್ವನ ಕಂಠವನ್ನು ಕಡಿಯುತ್ತೇನೆ ಎಂದು. ಆದರೆ ಏನು ಮಾಡೋಣ ಹೇಳು? ಸಿಗ್ಲಿಲ್ವಾ? ಎಲ್ಲೆಲ್ಲೂ ಹುಡುಕಿದರು, ಹೆಚ್ಚೇಕೆ 10 ದಿಕ್ಕುಗಳನ್ನು ಹುಡುಕಿದೆ. ಆದರೂ ಗಯಗಂಧರ್ವನ ದಿಕ್ಕು ಸುಳಿವು ಸಿಗಲಿಲ್ಲ. ನೀ ಏನ್ ಮಾರಯ್ಯ, ಇಷ್ಟು ದಿನ ಹುಡುಕಾಡ್ದೆ, ನನ್ಗೆ ಕರೆದ್ರೆ ನಾ ತರುವುದಿಲ್ಲ. ಅವನಿಗೆ ದಾರುಕ ಸಿಗಲಿಲ್ಲ ಎನ್ನುವ ಚಿಂತೆಯಲ್ಲಿತ್ತು. ಆದರೆ ಈಗ ಸಿಕ್ಕಿದ್ದಾನೆ ಎನ್ನುವ ಚಿಂತೆ. ಎಲ್ಲಿ ಸಿಕ್ಕಿದ್ದಾನ? ಸಿಕ್ಕಿದ್ದಾನೆ, ನನ್ನ ಭಾವನಾಗಿರುವಂತ ಪಾರ್ಥನ ಹತ್ತಿರ ಇದ್ದಾನೆ. ಆತನ ರಕ್ಷಣೆಯಲ್ಲಿ ಇದ್ದಾನೆ. ಓ, ಪಾರ್ಥನ ರಕ್ಷಣೆಯಲ್ಲಿದ್ದಾನೆ. ಓ, ಅವನನ್ನು ನಾನು ಹುಡುಕಿ ತರುತ್ತೇನೆ. ಪಾರ್ಥನಲ್ಲಿ ಹೋಗಿ. ಹಾಗಾಗಿ ಅಷ್ಟು ಸುಲಭವಾಗಿ ಅವ ಬಿಟ್ಟು ಕೊಡುವುದಿಲ್ಲ. ಯಾಕೆ? ಆತ ತನ್ನ ಅಣ್ಣನಾಗಿರುವಂತಹ ಧರ್ಮರಾಯನ ಪಾದ ದಾನೆಯಾಗಿ ಗಂಧರ್ವನನ್ನು ರಕ್ಷಿಸುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅವ ಏನೇ ಪ್ರತಿಜ್ಞೆ ಮಾಡಲಿ, ಅವನನ್ನು ನಾನು ತೆಗೆದುಕೊಂಡು. ದಾರುಕ, ಅದನ್ನೇ ತಿಳಿದು ನಾನು ಆತನ ಮಡದಿಯಾಗಿರುವಂತ ಸುಭದ್ರೆಯನ್ನು ಕಳಿಸಿಕೊಟ್ಟೆ. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ಪುಣ್ಯಾತ್ಮ. ಎಂತ ಮಾರಯ್ಯ, ಏನು? ಆ ಹೆಣ್ಮಕ್ಳಿಗೆ ರಾಜಕೀಯ ವಿಷಯ ಮತ್ತು ರಣರಂಗದಲ್ಲಿ ಕಳಿಸಬಾರ್ದು ಮಾರಯ್ಯ. ಅದು ಗೊತ್ತಾಗಿಲ್ಲ ಪುಣ್ಯಾತ್ಮ. ದೊಡ್ಡ ತಪ್ಪು ಮಾಡಿದೆ. ನಾ ಬಂದ್ರೆ ಈ ಪ್ರಸಂಗನೇ ಬೇಗ ಮುಗಿಸ್ತಿದ್ನಲ್ಲ. ಹೌದೇನಾ? ನಂಗೆ ಗೊತ್ತಾಗಿಲ್ಲ ಪುಣ್ಯಾತ್ಮ. ನೀ ಮಾರಯ್ಯ, ನೀನು ನನ್ ಕರೆಯವಲ್ಲ ನೀನು. ಅದಕ್ಕಾಗಿ ಈಗ ನಿನ್ನನ್ನು ಕರೆದಿದ್ದೇನೆ. ನಾನೇನ್ ಮಾಡ್ಬೇಕು ಈಗ? ಈಗ ಪಾರ್ಥನಲ್ಲಿ ಹೋಗಬೇಕು. ಪಾರ್ಥನಲ್ಲಿ? ಆತನಲ್ಲಿ ಹೇಳಿ ಗಯಗಂಧರ್ವನನ್ನು ಬಿಡಿಸಿ ತರಬೇಕು ಪುಣ್ಯಾತ್ಮ. ಬಿಡಿಸಿ ತರಬೇಕು? ಹೌದು. ಬಿಡಿಸೋದು ಸುಲಭ ಅಲ್ಲ. ಯಾಕು? ದೊಡ್ಡ ಗಂಟು ಹಾಕಿರ್ತಾವ. ಗಂಟು ಬಿಡಿಸೋದು ಸಿಕ್ಕಾಪಟ್ಟೆ ಕಷ್ಟ. ನಿನ್ನತ್ತನ್ನು ಗಂಟು ಬಿಡಿಸೋಕಾಗುದಿಲ್ವೇನ ಪುಣ್ಯಾತ್ಮ? ಇಲ್ಲ, ಅಷ್ಟೆಲ್ಲ ನೀವು ಸಂಬಳನೇ ಕೊಡುದಿಲ್ಲ, ಎಂತ ಗಂಟು ಬಿಡಿಸೋದ? ಓಹೋ ದಾರುಕ, ಹೆದರ್ಬೇಡ, ಬಾಚ್ ಕೊಡ್ತೇನೆ ಪುಣ್ಯಾತ್ಮ. ಮುಷ್ಟಿನು ಬೇಡ, ನೀ ಬಾಚ್ ಕೊಡೋದು ಬೇಡ. ಯಾಕೋ? ನೀನೇ ಇಟ್ಕೋ. ಬಾಚ್ ಕೊಡುದಂದ್ರೆ ನಮ್ಗೆ ಹೊಡೆದು ಬಿಡುದ? ಹಾಗಲ್ಲ ಪುಣ್ಯಾತ್ಮ, ಕೈಗೆ ಸಿಕ್ಕಿದಷ್ಟು ಕೊಡ್ತೇನೆ ಎಂದರ್ಥ. ಏನಾದ್ರೂ ಕೊಡ್ಬೇಡ, ಸಂಬಳ ಕೊಡು. ಸಂಬಳನ? ಆಯ್ತು, ಎಷ್ಟು ಸಂಬಳ ಕೇಳ್ತೆ ಅಷ್ಟು ಕೊಡ್ತೇನೆ ಪುಣ್ಯಾತ್ಮ. ಜಾಸ್ತಿ ಮಾಡ್ಬೇಕು. ಎಷ್ಟು ಹೇಳ್ತೆ ಕೇಳು. ಆಯ್ತು, ಹೋಗಿ ಕರ್ಕ ಬರ್ತೀಯಾ? ಆಯ್ತು. ಹೋಗಿ ಕರ್ಕ ಬಾ. ಇರುವಂತಹ ಸ್ಥಳ ದ್ವಾರಕೆ ಎಂದು ಕೇಳಿದ್ದೀರಿ? ಬಲರಾಮ ಕೃಷ್ಣ ಎಂದು ಕೇಳಿದ್ದೇವೆ. ಸರಿ. ನಾನು ಗೋಪಾಲ ಎಂದು ಹೋದ. ನಾನೀಗ ಹೋಗುವ ರೀತಿ
ಓಹೋ ದಾರುಕ ಏನೋ ಏ ನಮ್ಗೇನು ಮರ್ಯಾದೆ ಇಲ್ವೇನೋ ಧಾರುಕ ಅಂತೀಯ. ಮತ್ತಾರ ನೀನು ಮಾನವಾದವರಿಗೆಲ್ಲರಿಗೂ ಮರ್ಯಾದೆ ಅಂತ ಇರ್ತದೆ. ಇನ್ನೆಂತದ್ದು ಹೋಯ್ ಧಾರುಕ ಮನೆಗೆ ಬಂದ ಮನೆಗೆ ಬಂದ ಅತಿಥಿಗಳನ್ನು ಹೀಗೆ ಮಾಡ್ತೀಯ ನೀನು? ದಾರುಕನವರೇ ಅವರೇ ಕಾಳು ಎಂತ ಅವ್ರೆ ಧಾರುಕ ಅವ್ರೆ ಮತ್ತೆ ಹೋಗ್ಬಿಟ್ಟಾರೆ ಆದರೆ ಅವರು ಧಾರುಕನವರೇ. ಹಾ ಅದೇ ಹೇಳ್ತಾನೆ ಹಾ. ದಾರುಕನವರೇ ಮತ್ತೇನು ಸಮಾಜ? ಈಗ ಸರಿ ಆಯ್ತಾ ಹಾ ಈಗ ಸರಿ ಆಯ್ತು ಮಾರಯ್ಯ. ಅಲ್ಲ ಬಂದ ಕೆಲಸ ನೀವು ಅಲ್ಲ ನಿಮ್ಮ ಊರಿಗ ಅಮ್ಮ ಮಲಗಿದಾರಂತ. ಹೌದು ಅಮ್ಮರು ಮನೆ ಕಂಡ ಏ ಸುಮ್ನಿರ್ರ. ಏ ಅಲ್ಲಿ ನೋಡೋರು ಕಿಕ್ಕಿ ಕಿಕ್ಕಿ ಮಾಡೋದು ಅಲ್ಲಲ್ಲ. ಓಯ್ ಒಳಗೆ ಎಮ್ಮೆ ಮಲ್ಕೊಂಟು ಎದ್ರೆ ಸಗಣಿ ಆಗ್ತದೆ. ಓಯ್ ಗೊತ್ತಾಯ್ತಾ ಹಿಂದೆ ನಮ್ಗೆ ಎಂತಕ್ಕ ನಿಮ್ಮ ಮನೆ ಕೆಲಸ ನಿನ್ನ ಆಳ ಬೇರೆ ಕಡೆ ಮಾಡ. ಈ ಭೀಮಸೇನಲ್ಲಿ ನಿನ್ನ ಮಾತು ಅಲ್ಲ ನಿಮ್ಮೂರಲ್ಲಿ 4-5 ಅಕ್ಷರ ಕಲ್ತವ್ರು ಯಾರು ಇದ್ದಾರ? ನಾಗೆಷ್ಟ 20-30 ಇದ್ದಾರೆ. ಈ ಪತ್ರ ನಂಗೆ ಓದಕ್ ಬರುದಿಲ್ಲ. ಥಟ್ ಅಂತ ಉತ್ತರ ಹೇಳು ಮಾರಾಯ. ಉತ್ತರ ಹೇಳ್ಬೇಕಾ? ಹಾ ಥಟ್ ಅಂತ. ಕೃಷ್ಣ ನಮಗೆ ಭಾವನೂ ಹೌದು, ದೇವ ನಮ್ಮ ಸ್ವಾಮಿಯೂ ಹೌದು. ಕೃಷ್ಣ ನಿನಗೆ ಭಾವನೂ ಹೌದು, ದೇವನು ಪರಮಾತ್ಮನೂ ಹೌದು. ಆದ್ದರಿಂದ ನೀನು ಸ್ವಾಮಿ ದ್ರೋಹಿ. ನೀನು ಓಲೆ ತಂದವಲ್ವಾ? ಓಲೆಯನ್ನು ಕೊಟ್ಟೆ ಅಲ್ಲ, ನಡೆಯಲಿಲ್ಲ. ನಿನಗೆ ಊರಿನವರು ಸಬ್ರಿ ಯಾಕ? ನಾ ಓಲೆಗಾರ ಅಂತ ಹೇಳ್ತಾವ ಯಾರ? ನೀನಲ್ವಾ ಈಗ ಓಲೆ ತಂದವ? ಸರಿ, ನಾವೊಂದು ಉದಾಹರಣೆ ಕೊಡ್ತೆ. ಈಗ ಒಬ್ಬ ಮನುಷ್ಯ ಬಂಗಾರ ತಂದು ಕೊಡ್ತಾ, ಅವ ಅಕ್ಕ ಸಾಲಿಗೆ ಹಾಕ್ತಾ ಇಲ್ಲ. ನಾನು ಹಂಗಯ್ಯ ಓಲೆ ತಂದು ಕೊಟ್ಟೆ ಅಷ್ಟೇ. ನಾನು ಓಲೆಗಾರನಾಗ್ತೀನ? ಇಲ್ಲಲ್ಲ. ಹಾ, ಹಾಗಾಗಿ ಈ ಭೀಮಸೇನ ಎದುರಿನಲ್ಲಿ ನಿನ್ನ ಮಾತು ಬೇಡ. ನಡ ಭೀಮ ಅಂದ್ರೆ ನೀನ? ಹೋಯ್ ಗೊತ್ತಾಗಿಲ್ಲ. ಭೀಮ ಅಂದ್ರೆ ಹೆಂಗಿರ್ತಾನ? ಭೀಮ ಅಂದ್ರೆ ಭಯ ಆಗ್ತದೆ. ಯಾರಿಗೆ ಭಯನ? ನಮ್ಗೆಲ್ಲರಿಗೂ ಭಯ. ಕೇಳು, ಭಯ ಅಂತ ನಮ್ಗೆ ಸಿಕ್ಕಾಪಟ್ಟೆ. ನಿಮ್ಮ ಹತ್ರ ಗಯ ಇದ್ದಾನಲ್ಲ, ಗಯನ ಇಟ್ಕೊಂಡಿದ್ದೀರಲ್ಲ, ಆ ಗಯನ ಬಿಟ್ಟು ಕೊಡ್ತೀರಾ? ಇಲ್ಲ, ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ನಿನ್ನ ಕೈಯ ಮುಷ್ಟಿಯನ್ನು ಮುರಿದು ನಿನ್ನನ್ನು ಒಯ್ಯುತ್ತೇನೆ. ಹೌದಾ? ಹಾ. ಏನಾಯ್ತು ದಾರುಕ? ಮತ್ತೆ
ಇದು ದಾರುಪನವ್ರು ಅಂತ ಹೇಳ್ಬೇಕಲ್ವ? ಏನಾಯ್ತು? ನೀ ಕಲ್ಲು ಬಂಡೆಯ ಇಲ್ಲ ದೊಡ್ಡ ಹೆಣ್ಮರನ? ಸೇನಾ ಈಗ ಗೊತ್ತುಂಟಲ್ಲ. ಹೌದು ಮಾರಯ್ಯ, ನೀ ಎಷ್ಟು ಗಟ್ಟಿ ಇದೀಯಾ. ಹೌದು ಮಾರಯ್ಯ, ನೀ ಎಷ್ಟು ಚಲೋ ಅಲ್ಲ. ಹೌದಾ? ಅಲ್ಲ ಹೊಡಿಯ ನೋಡು. ಅಲ್ಲ ಬೇಕಾಗುದಿಲ್ಲ ಮಾರಯ್ಯ. ಆಗುದಿಲ್ವಾ? ಇಲ್ಲ ಮಾರಯ್ಯ. ಈ ಭೀಮಸೇನಿಗೆ ಆಗುದಿಲ್ಲ. ಇಲ್ಲ ಮಾರಯ್ಯ, ನಾನೇನು ಭೀಮಸೇನ ಅನ್ಕೊಂಡ ಇದು ಮಾರಯ್ಯ. ಹೌದಾ? ಗೊತ್ತೇ ಇಲ್ಲ ಭೀಮಸೇನ. ಹೌದು ಅಲ್ಲ ಮಾರಯ್ಯ, ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ಬಿಟ್ಟು ಬಿಡು ಮಾರಯ್ಯ, ಬಿಟ್ಟು ಬಿಡು. ಅಲ್ವಾ? ನಾವು ಏನ್ ತಗೊಂಡ ಮಾರಯ್ಯ? ಈಗ 3 ಕೊಟ್ಟೆ ಅಲ್ಲ ನನಗೆ, ನಾವೊಂದು 2 ಕೊಡ್ತೇನೆ. ಏ ಹೌದಾ? ಬೇಡಪ್ಪ, ಹೌದು, ಖಾಲಿ ಹೋಗೋಕಿಲ್ಲ. ತಗೊಂಡು ಹೋಗು. ಅರ್ಧ ತಗೊಂಡ್ರು ನಾ ಸಾಯ್ತೀನಿ. ಇಲ್ಲಪ್ಪ, 2 ಬೇಡ ಮಾರಯ್ಯ. 1 ಕೊಡ್ಲ? ಏ ಬೇಡ. 1 ಕೊಡ್ಲ? ಏ ತಕೊಂಡ್ರೆ ನಾ ಸಾಯ್ತೀನೋ, ನಾ ಸಾಯ್ತೀನಿ. 1 ಗಟ್ಟಿಗೆಲ್ಲ ಯಾರು ಸಾಯಿ? ಇಲ್ಲ ಮಾರಯ್ಯ, ನಾವೆಲ್ಲ ಸಾಯ್ತೀವಿ. ನಾವು ಗಟ್ಟಿ ಮನುಷ್ಯರಲ್ಲ, ಸ್ವಲ್ಪ ಮೃದು. ನನಗೆ ಬೇಕಷ್ಟು ಕೊಟ್ಟಿದ್ದಲ್ಲ. ಈ ಬೇಡ ಮಾರಯ್ಯ, ನಾ ಕೊಡ್ತೀನಿ ನಿಂಗೆ. ಒಂದು ಗುಣ ಉಂಟ ಮಾರಾಯ. ಹ, ನಾವು ನಮಗೆ ಕೊಟ್ಟದಲ್ಲ, ಹ. ಕಾಲು ಒಂದು ಕೊಡ್ತಾರೆ. ಈ ಬೇಡ ಮಾರಯ್ಯ. ಇದೆ ಮರ್ಯಾದೆ ಹೋಗ್ತದ ಯಾರ್ಗ? ಜನರ ಮುಂದೆ. ಬೇಡ ಏ ಬೇಡ. ಹೊಡಿಯೋದಾದ್ರೆ ಸ್ವಲ್ಪ ಅದೇ ಅಷ್ಟೇ ಗುಣ ಒಂದು ಗುಣ ಬರ್ಬೇಕು. ಹೊಡೆದ್ರೆ ಅಲ್ಲಿ ಅಚ್ಚು ಕಾಣಬಾರ್ದು, ಹಂಗ್ ಹೊಡಿ. ಹಿಡ್ಕ. ಹೊಡೆಯುವುದಿಲ್ವಾ? ಇವತ್ತು ತಪ್ಪಿಸಿಕೊಂಡಿದ್ದೀಯಾ? ಆ ಗಯನನ್ನು ಕೃಷ್ಣನೇ ಕರೆದುಕೊಂಡು ಬರುತ್ತಾನೆ. ಸಾಯೇ ಅಕ್ಕ, ಅಣ್ಣ, ತಮ್ಮ, ಅಮ್ಮ, ಅಪ್ಪ, ಯಾರಿಗೆ ನಂಬಿದ್ರು ಆ ಕೃಷ್ಣನ ಮಾತ್ರ ನಂಬೇಡಿ. ದೇವ್ರಾಣೆ ಅವನಿಗೆ ನಂಬಬೇಡಿ. ಅವನ್ ನಂಬಿದ್ರೆ ಯಾರೂ ಉದ್ಧಾರ ಆಗೋದಿಲ್ಲ. ನಮಸ್ಕಾರ. ಎಷ್ಟೇ ಸಂಧಾನ ಮಾಡಿದರೂ ಯಾವ ಪ್ರಯೋಜನವೂ ಆಗಲ್ಲ. ಹಾಗಿದ್ದರೆ ಈಗ ಇರುವುದು ಒಂದೇ ಯುದ್ಧ. ಹಾಗಾಗಿ ನಾನು ಬಂದ ವಿಷಯ ಆ ಪಾರ್ಥನಿಗೆ ತಿಳಿಯಬೇಕಲ್ಲ. ಹಾಗಾಗಿ ನನ್ನ ಪಾಂಚಜನ್ಯವನ್ನು ಹುಡುಕುತ್ತೇನಂತೆ. ಮಧ್ಯರಾತ್ರಿಯ ಕಾಲದಲ್ಲಿ ಘಂಟಾಘೋಷ ಕೇಳುತ್ತಿದೆ. ಪಾಂಚಜನ್ಯ ನೀನಾದ ಎಲ್ಲವೂ ಕೇಳಿಸ್ತಾ ಇದೆ. ಅಂದರೆ ಶ್ರೀಕೃಷ್ಣನೇ ಯುದ್ಧಕ್ಕೆ ಬಂದಿದ್ದಾನೆ ಎಂಬುದರಲ್ಲಿ ಸಂದೇಹವಿಲ್ಲ. ನನ್ನಲ್ಲಿರುವ ದೇವರತ್ವವನ್ನು ಪೂಜೆ
ಆದರೆ ನನ್ನನ್ನು ಎದುರುಗೊಂಡಂತಹ ಪಾರ್ಥ ನನ್ನನ್ನು ಈ ಹಿಂದೆ ಯಾವತ್ತು ನನ್ನ ಕಾಲಿಗೆ ಬಿದ್ದು ಶರಣಾಗ್ತಿದ್ದ. ಆದರೆ ಇಂದು ನೋಡಿದರೆ ಆ ಸ್ಥಿತಿಯಲ್ಲಿಲ್ಲ. ನೋಡೋಣ, ನನ್ನ ಕಾರ್ಯ ಆಗಬೇಕಲ್ಲ, ನಾನೇ ಮಾತಾಡಿಸುತ್ತೇನೆ, ನೋಡೋಣ. ಓ ಭಾವಾ